ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನನ್ನ ಫ್ರೆಂಡ್ ತಮ್ಮನ ಮದುವೆಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಪವಿತ್ರ ಅಂತ ಇದ್ದಾಳೆ. ಅವ್ರು ಸುಮಾರು ವಿಡಿಯೋದಷ್ಟು ನೋಡಿರ್ತೀರಾ. ಅವ್ರ ತಮ್ಮನ ಮದುವೆ ಇಲ್ಲೇ ಬಾಣಾವರದಲ್ಲಿ. ಸೊ ನಾನು ಫೆಬಲಾ ಮತ್ತು ಶಿಲ್ಪ ಇಷ್ಟು 3 ಜನನೂ ಹೊರಟ್ವಿ ಹೋಗೋಣ ಅಂತ ಅಂದ್ಬಿಟ್ಟು. ಎಂಟ್ರಿ ಆಗಿದ ತಕ್ಷಣವೇ ನಮ್ಮ ಫೆಬಲಾ ಒಂದು ಚೌಕ್ ಕೊಟ್ಲು ನಮ್ಮ ಪವಿತ್ರಂಗೆ. ಇಲ್ಲ ಕಣೆ, ಮದುವೆಗೆ ಬರೋಕ್ಕಾಗ್ತಾಯಿಲ್ಲ, ನಾನು ಚೈತ್ರ ಬರಲ್ಲ ಅಂತ ಹೇಳಿದ್ಲು. ಶಿಲ್ಪನೂ ಕೂಡ ಅವಳು ಬರಲ್ಲ ಅಂತ ಹೇಳಿದ್ಲು. ಹಂಗಾಗಿ ನಾವು ಮದುವೆಗೆ ಬರೋಕ್ಕಾಗ್ತಿಲ್ಲ ಅಂತ ಒಂದು ಫೋನ್ ಮಾಡಿದ್ಲು. ಅವಳು ನಿಜಾನೇ ಅಂತ ಅಂದ್ಕೊಂಬಿಟ್ಲು ನಮ್ಮ ಪವಿತ್ರ. ಆಮೇಲೆ ಇಲ್ಲ ಕಣೆ ಅಂತ ಅಂದ್ಬಿಟ್ಟು, ಇಲ್ಲ ಬಂದಿದ್ದೀವಿ ಕಣೆ, ಇಲ್ಲಿದ್ದೀವಿ ಅಂತ ಅಂದಾಗ, ಹೌದಾ ಸರಿ ನಾನು ರೆಡಿ ಆಗ್ತಿದ್ದೀನಿ ಬರ್ತೀನಿ ಅಂತ ಬಂದು ಒಂದು 2 ಅವರ್ಸಿಗೆ ಬಂದಳು ಅವಳು ಪಾಪ. ಆಮೇಲೆ ಅವಳಿಗೆ ಏನು ಅಂದರೆ, ಅವಳಿಗೆ ಎಣ್ಣ ರೆಡಿ ಮಾಡಬೇಕಿತ್ತು, ಅವಳ ತಂಗಿನ ಅವಳನ್ನ ಎಲ್ಲರನ್ನೂ ರೆಡಿ ಮಾಡಬೇಕಿತ್ತಲ್ಲ. ಹಂಗಾಗಿ ಟೈಮ್ ಆಯಿತು. ಸೊ ನಾವು ಹೋಗಿದ್ದು ಲೇಟೇನೆ, 7:45 8 ಗಂಟೆ ಆದರೂ ಕೂಡ ಗಂಡು ಹೆಣ್ಣು ಏನು ಯಾರೂ ಕಾಣಿಸ್ಲೇ ಇಲ್ಲ. ಇವನ್ ಅವ್ರ ಫ್ಯಾಮಿಲಿಯವರು ಅಲ್ಲೆಲ್ಲಿ ಅಂದರೆ ಪವಿತ್ರ ಅವ್ರ ಅಪ್ಪ ಅಮ್ಮ ಅವರೆಲ್ಲ ಓಡಾಡ್ತಾಯಿದ್ರು. ನಾನು ತುಂಬ ವರ್ಷ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರ ಅಪ್ಪ ಅಮ್ಮನ ನೋಡಿದ್ದು, ಮತ್ತು ನಾನು ನೆಕ್ಸ್ಟ್ ನೋಡಿದ್ದು ಮದುವೆಲೇ. ಸೊ ಅಲ್ಲೆಲ್ಲ ಸ್ವಲ್ಪ ನೋಡ್ತಾ ಇದ್ವಿ ಹೆಂಗಿದೆ ಜಾಗ ಅಂತ. ಫಸ್ಟ್ ಟೈಮ್ ನಾವು ಬಂದಿರೋದು ಬಾಣಾವರದಲ್ಲೇ ಇದ್ರೂ ಕೂಡ ಈ ಚೌಟ್ರಿಗೆ ಬಂದಿರೋದು ಫಸ್ಟ್ ಟೈಮು. ಹಾಗಾಗಿ ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಜಾಗ ನೋಡ್ತಾ ಇದ್ವಿ. ಮತ್ತು ಇನ್ನೊಂದೇನಂದರೆ, ಒಂದು ನಮ್ಗೆ ಗೊತ್ತಲ್ಲ, ನಮ್ಮ ಬುದ್ಧಿ ರೀಲ್ಸ್ ಮಾಡ್ಕೊಳೋದು ನಾವು ರೀಲ್ಸ್ ಮಾಡ್ಕೊತಾ ಇದ್ವಿ. ಆಮೇಲೆ ಫೋಟೋಸ್ ತೊಗೊಂಡ್ವಿ. ಸೊ ಸ್ನ್ಯಾಕ್ಸ್ ಎಲ್ಲ ಇತ್ತು, ಪಾನಿಪುರಿ ಮಸಾಲೆ ಪುರಿ ಎಲ್ಲನೂ ನಾವು ಟೇಸ್ಟ್ ಮಾಡಿದ್ವಿ. ಪಾನಿಪುರಿ ಅಂತೂ ಸೂಪರಾಗಿತ್ತು. ನನಗೆ ಫೆಬ್ಲಂಗೆ, ನನ್ನ ಮಗನಿಗೆ, ಶಿಲ್ಪಂಗೆ ಎಲ್ಲರಿಗೂ ಇಷ್ಟ ಆಯಿತು. ಸೊ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಟೇಸ್ಟ್ ಮಾಡಿ, ಇನ್ನೇನು ಹುಡುಗಿನ ರಿಸೆಪ್ಷನ್ಗೆ ನಿಲ್ಲಿಸಿದ್ದಾರೆ ಅಂದ್ಕೊಂಡು ನಾವು ಅಲ್ಲಿಂದ ಹೋಗೋಣ ರಿಸೆಪ್ಷನ್ಗೆ ಅಂದ್ಕೊಂಡು ಅಲ್ಲಿ ಕೂತಿದ್ದು ಹೋಗೋಣ, ಅವಳು ಬರಲಿ ನಮ್ಮ ಪವಿತ್ರನೋ ಅಂತ ಅಂದ್ಕೊಂಡು ಹೋದ್ವಿ. ನಾನೊಂದು ಕಿಚನ್ ಸೆಟ್ಟಲ್ಲಿ ನಾನು ಒಂದು ಕಾಫಿ ಕಪ್ಪು ಸೆಟ್ ಬರುತ್ತಲ್ವ, ಅದನ್ನು ನಾನು ಗಿಫ್ಟ್ ಮಾಡಿದೆ. ಯಾಕೆಂದರೆ ಹೊಸ್ದಾಗಿ ಮದುವೆ ಆಗಿರೋರಿಗೆ ಕಿಚನ್ ಸೆಟ್ಟಲ್ಲಿ ಯಾವ್ದಾದ್ರು ಒಂದು ಆ ಥರದ್ದೊಂದು ಕೊಟ್ಟರೆ ಉಪಯೋಗಕ್ಕೆ ಬರುತ್ತೆ ಅಂತ ಆ ಐಡಿಯಾದ ಮೇಲೆ ಆ ಗಿಫ್ಟ್ನ ನಾನು ತೊಗೊಂಡೆ. ಸೊ ಆಮೇಲೆ ಬಂದಳು ನೋಡಿ ನಮ್ಮ ಪವಿತ್ರ, ತುಂಬ ಲೇಟಾಗಿ ಬಂದಳು. ನಾನು ಗುರಾಯಿಸ್ತಾ ಇದ್ದೆ. ಅವಳು ಹಾಯ್ ಅಂದರೆ ನಾನು ಗುರಾಯಿಸಿದ ತಕ್ಷಣ ನೋಡೆ ಅವಳು ಹೆಂಗೆ ಗುರಾಯಿಸ್ತಾಳೆ ಅಂತ ಹೇಳ್ತಾ ಇದ್ದೆ ಫೆಬಲಂಗೆ. ಮತ್ತು ಇನ್ನೇನೇ 2 ಅವರ್ ಬೇಕೇನೆ, ನಾವು ಬಂದು 2 ಅವರ್ ಆಯಿತು ಅಂತ ಹೇಳ್ತಾ ಇದ್ದೆ. ಇಲ್ಲ ಕಣೆ, ಹುಡುಗಿಗೆ ರೆಡಿ ಮಾಡಿ, ನಮ್ಮ ಮಗಂಗೆ ರೆಡಿ ಮಾಡಿ, ನನ್ನ ತಂಗಿಗೆ ರೆಡಿ ಮಾಡಿ, ನಾನು ರೆಡಿ ಆಗೋಕ್ಕೆ ಇಷ್ಟೊತ್ತಾಯಿತು ಅಂತಿದ್ಲು. ನೋಡೆ ಹೆಂಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಫೋರ್ಸ್ ಕೊಡ್ತಾಯಿದ್ಲು. ಹೂ ಕಣಮ್ಮ ನೀನು ಚೆನ್ನಾಗಿದೆಯಾ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ಮನೇಲಿ ಒಂದು ಬೆಕ್ಕು, ಅದು ಮಿಯೋ ಅಂತಿದೆ. ಸೊ ಡಿಸ್ಟರ್ಬ್ ಆಗಿದ್ದರೆ ಸಾರಿ. ನನಗೆ ಏನಾದರೂ ಒಂದು ಡಿಸ್ಟರ್ಬ್ ಇದ್ದೇ ಇರುತ್ತೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ. ನಾನು ಹಾಗೆ ಆ್ಯಸ್ ಇಟ್ ಈಸ್ ಹಾಕೋಣ ಅಂದ್ಕೊಂಡೆ, ಬಟ್ ಸಾಂಗ್ ಪ್ಲೇ ಆಗ್ತಿತ್ತು ಮದುವೆ ಮನೇಲಿ. ಹಾಗಾಗಿ ಅದು ಸ್ವಲ್ಪ ಕಾಪಿರೈಟ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊ ನಾವು ಫೋಟೋಸ್ ಎಲ್ಲ ಸ್ವಲ್ಪ ತಗೊಂಡಿದ್ವಿ ಅಷ್ಟೇ. ಪವಿತ್ರನೂ ಬರಲಿ, ರೀಲ್ಸ್ ಮಾಡಿ ಅವಳ ಜೊತೆ ಒಂದು ರೀಲ್ಸು ಒಂದು ಫೋಟೋಸು ತಗೊಳ್ಳೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ನಾವು. ಫಸ್ಟ್ ಅವಳು ಬಂದ ತಕ್ಷಣ ಪಾಪ ಅವಳಿಗೂ ಇವ್ರನ್ನೆಲ್ಲ ಮಾತಾಡ್ಸೋದು ಇರುತ್ತಲ್ವ, ನಮ್ಮನ್ನು ಮಾತಾಡಿಸಿ ಅವಳು ಬೇರೆಯವ್ರನ್ನೆಲ್ಲ ಮಾತಾಡ್ಸ್ತಾ ಇದ್ಲು. ಅಷ್ಟೊತ್ತಿಗೆ ನಾವು ಸ್ಟೇಜ್ ಹತ್ರ ಹೋಗೋಣ, ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಈ ಕಡೆಯಿಂದ ಬಂದ್ವಿ. ಸರಿ, ಇನ್ನೊಂದೇನು ಅಂದರೆ, ನಾವು 4 ಜನನು ಸೆಂಟ್ ಮೇರಿ ಸ್ಕೂಲಲ್ಲಿ ಓದಿದ್ದು. ನಾವು ಸುಮಾರು 7th 8th, ಒಬ್ಬೊಬ್ಬರು 8ಗೆ, ಒಬ್ಬೊಬ್ಬರು 7th ಬಿಟ್ಟರು, ಒಬ್ಬೊಬ್ಬರು ನಮ್ಮ ಶಿಲ್ಪ ಮಾತ್ರ 10th ಕಂಪ್ಲೀಟ್ ಮಾಡಿರೋದು ಸೆಂಟ್ ಮೇರಿ ಸ್ಕೂಲಲ್ಲಿ. ನಾವಂತೂ ಬೇಗನೆ ಒಬ್ಬೊಬ್ಬರು ಒಂದೊಂದು. ಪವಿತ್ರನೂ ಇನ್ನೂ ಸ್ವಲ್ಪನೇ ಬೇಗನೆ ನಮ್ಗಿನ್ನ ಸೆಂಟ್ ಮೇರಿ ಸ್ಕೂಲಲ್ಲಿ ಅಲ್ಲಿಂದ ಟಿ ಸಿ ತೊಗೊಂಡು ಬೇರೆ ಕಡೆ ಅಂದರೆ ಬ್ಲಾಸಮ್ ಸ್ಕೂಲಿಗೆ. ನೆಕ್ಸ್ಟ್ ನಾವು ಬ್ಲಾಸಮ್ ಸ್ಕೂಲಲ್ಲೂ ಕೂಡ ನಾವೆಲ್ಲ ಒಟ್ಟಿಗೆ, ಅಂದರೆ ಏನಿಲ್ಲ ಅಂದ್ರೂ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನಾವು ಇವಾಗವರೆಗೂ ನೋಡಿ ನಮ್ಮ ಫ್ರೆಂಡ್ಶಿಪ್ ಹೆಂಗೆ ಬೆಳ್ಕೊಂಬಂದಿದೆ, ಹೆಂಗಿದೆ ಬಾಂಡಿಂಗು ಅಂತ ಅಂದ್ಬಿಟ್ಟು. ನಾವು ಸೆಂಟ್ ಮೇರಿ ಸ್ಕೂಲಿಂದ ನಾವು ಬ್ಲಾಸಮ್ ಸ್ಕೂಲಿಗೆ ಬಂದ್ವಿ, ಅಲ್ಲೂ ಕೂಡ ನಾವೇನೆ. ಸೊ ಬಟ್ ಶಿಲ್ಪ ಮಾತ್ರ ಅಲ್ಲಿ ಕಂಟಿನ್ಯೂ ಮಾಡಿದ್ಲಂತೆ 10th ಅದು ನನಗೆ ಗೊತ್ತಿರಲಿಲ್ಲ, ನನಗೆ ಈಗಲೇ ಗೊತ್ತಾಗಿದ್ದು. ಸೊ ಫೋಟೋಸ್ ಎಲ್ಲ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋಸ್ ಎಲ್ಲ ತೊಗೊಂಡು ಇಲ್ಲಿ ಬಂದ್ವಿ. ನಮ್ಮ ಪವಿತ್ರನ ಮಗ ಇವನು ತುಂಬ ಚೆನ್ನಾಗಿ ರೆಡಿ ಆಗಿದ್ದ. ಅವ್ನು ಮಾತ್ರ ಒಂದು ಶೂ ಆಗಿರ್ಬೋದು, ಅವ್ನು ಡ್ರೆಸ್ ಆಗಿರ್ಬೋದು, ಸಖತ್ ಮುದ್ದಾಗಿ ಕಾಣ್ತಾ ಇದ್ದ. ಅದಕ್ಕೆ ಕೇಳ್ತಿದ್ದೆ ನಾನು ಯಾರು ಗೊತ್ತಾ ಅಂತ. ನಮ್ಮ ಮನೆಗೆ 2 ಸರಿ ಬಂದಿದ್ದಾನೆ, 1 ಸರಿನೋ 2 ಸರಿನೋ ಬಂದಿದ್ದಾನೆ. ಸೊ ನಾನು ಯಾರು ಗೊತ್ತಾ ಅಂತ ಕೇಳ್ತಾಯಿದ್ದೆ. ಗೊತ್ತು ಆಂಟಿ ಅಂತ ಏನೋ ಹೇಳ್ತಾ ಇದ್ದ ಅವನು. ಆಮೇಲೆ ಚೆನ್ನಾಗಿ ಒಂಥರ ಏನು ಗೊತ್ತಾ, ನಮ್ಮ ಚೋಟು ನಿಮಗೆ ಗೊತ್ತಿರೋಗೆ ತೀಟೆ ಮತ್ತು ಊಟ ಮಾಡಲ್ಲ. ಬಟ್ ಈ ಹುಡುಗ ಹಂಗಲ್ಲ, ಎಲ್ಲನೂ ಸೈಲೆಂಟು ಒಂಥರ ಈ ಹುಡುಗ. ಅದಕ್ಕೆ ಪವಿತ್ರನಿಗೆ ಅಷ್ಟು ಮಗನ ಸಂಭಾಳಿಸೋದು ಕಷ್ಟ ಆಗ್ತಿಲ್ಲ, ಅವಳಿಗೆ ಆರಾಮ್ ಅನಿಸುತ್ತೆ. ಫೆಬಲಾ ಅವಳು ಅವ್ರ ಮಕ್ಕಳನ್ನ ಬಿಟ್ಬಿಟ್ಟು ಫ್ರೀಯಾಗಿ ಬಂದಿಲ್ಲ. ನಾನು ಕೂಡ ನಮ್ಮ ಚೋಟನ ಬಿಟ್ಬಿಟ್ಟು ನಮ್ಮ ತೇಜನೊಬ್ಬನ್ನ ಕರ್ಕೊಂಬಂದಿದ್ದೆ. ಸೊ ಈ ಹುಡುಗಿ ಬಂದ್ಬಿಟ್ಟು ನಮ್ಮ ಪವಿತ್ರನ ತಂಗಿ ಇವಳು, ಬಟ್ ಅವಳೇ ಅಕ್ಕ ಥರ ಕಾಣಿಸ್ತಾಳೆ, ಪವಿತ್ರನೇ ಸಣ್ಣಗಿರೋದು. ಅದಕ್ಕೆ ಅವಳು ಹೇಳ್ತಾ ಇದ್ಲು, ಅವಳ ಫ್ರೆಂಡ್ಸ್ ಎಲ್ಲ ನಮ್ಮ ರೀಲ್ಸ್ನ ನೋಡಿಬಿಟ್ಟು, ನೋಡು ನೀನು ಇದೆಯಾ, ಅವರೆಲ್ಲ ರೀಲ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರಂತೆ. ಅದನ್ನು ಅವಳು ಹೇಳ್ತಾ ಇದ್ಲು ನಮಗೆ. ಸರಿ, ಆಮೇಲೆ ನಮ್ಮ ಪವಿತ್ರನಿಗೆ ಹೇಳ್ತಾ ಇದ್ದೆ, ನೋಡಿ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ಇನ್ನೂ ಒಂದು ಮದುವೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅವಳಿಗೆ.
ಮದುವೆ ಮನೆಗೆ ಹೋದ್ರೂ ಊಟ ಆಗಿದ ತಕ್ಷಣ ನನಗೆ ಐಸ್ ಕ್ರೀಮ್ ಆಗಿರ್ಬೋದು ಮತ್ತು ಏನು ಫ್ರೂಟ್ ಸಲಾಡ್ ಆಗಿರ್ಬೋದು ಅದು ಯಾವುದು ನಂಗೆ ಸೇರಲ್ಲ ನನಗೆ. ಸೊ ನನಗೆ ಬೀಡ ಒಂದು ಇಷ್ಟ, ಬೀಡ ಒಂದಲ್ಲ 2 ಬೇಕಾದ್ರೆ ಇಸ್ಕೊತೀನಿ, ಬಟ್ ಅವೆಲ್ಲ ಇಷ್ಟ ಆಗಲ್ಲ, ಎಷ್ಟೇ ಚೆನ್ನಾಗಿದ್ರು ಇಷ್ಟ ಆಗಲ್ಲ. ಹಾಗಾಗಿ ನಮ್ಮ ಫೆಬಲ್ ಹೇಳ್ತಿದ್ಲಿ ನೀನು ತೊಗೊಳಲ್ವೇನೆ ಐಸ್ ಕ್ರೀಮ್ ಅಂತ. ಇಲ್ಲ ಕಣೆ ನನಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ನಮ್ಮ ತೇಜು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವನು ಇಸ್ಕೊಂಡು ತಿಂತಾಯಿದ್ದ. ಅಲ್ಲಿ ಊಟ ಚೆನ್ನಾಗಿತ್ತು, ಐಸ್ ಕ್ರೀಮ್ ಚೆನ್ನಾಗಿತ್ತು, ಪಾನಿಪುರಿ ಎಲ್ಲನೂ ಚೆನ್ನಾಗಿತ್ತು. ಸೊ ಅಲ್ಲಿ ಆಲ್ರೆಡಿ 10 o'clock ಆಲ್ರೆಡಿ 10 ಗಂಟೆ ಆಗೋಯ್ತು. ನಾವು ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊಳೋ ಅಷ್ಟರಲ್ಲಿ ಹಂಗೂ ಕೂಡ ನಮ್ಮ ಪವಿತ್ರ ಬರಲಿ ಇನ್ನೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕಾಯ್ತಾ ಇದ್ವಿ. ಊಟ ಎಲ್ಲ ಆದಮೇಲೆ ಅವಳು ಹೋಗಿರಂತೆ ಅಂತ ಹೇಳ್ತಾ ಇದ್ಲು. ಸರಿ ಅಂತ ಅಂದ್ಬಿಟ್ಟು ಅವಳು ಬರಲಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ವಿ. ಅದಾದಮೇಲೆ ಇನ್ನೊಂದೇನು ಅಂದರೆ ನಮಗೆ ಹೋಗ್ಬೇಕಾದ್ರೆ ನಾನೇ ನಮ್ಮ ಮನೆ ಹತ್ರದಿಂದನೇ ನಾನು ಕಾರ್ ಬುಕ್ ಮಾಡಿದ್ದೆ, ಅಂದರೆ ಏನಂತಾರೆ ಓಲೋ ಬುಕ್ ಮಾಡಿದ್ದೆ. ಸೊ ಹೋಗ್ಬೇಕಾದ್ರೆ ಈಸಿಯಾಗಿ ಹೋಗ್ಬಿಟ್ವಿ. ಬರಬೇಕಾದ್ರೆ ನೈಟ್ ಟೈಮು ನನಗೊಂದು ಒಂದು ಐಡಿಯಾನೇ ಇಲ್ಲ ನನಗೇನು ಅಂದರೆ ಸಿಗಲ್ಲ, ಆಮೇಲೆ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ, ಐಡಿಯಾನೇ ಇಲ್ಲ ನನಗೆ. ಎಷ್ಟು ಬುಕ್ ಮಾಡ್ತಿದ್ರು ಅಲ್ಲೇ ಹತ್ತತ್ರ ಇದ್ದಾರೆ ಓಲಾದವರು, ಆಟೋದವ್ರು ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಪ್ರತಿಯೊಬ್ಬರು ಯಾರೂ ಅಕ್ಸೆಪ್ಟೇ ಮಾಡ್ಕೋತಾ ಇಲ್ಲ. ಆಮೇಲೆ ಎಕ್ಸ್ಟ್ರಾ ಪೇ ಹಾಕಿ ಅಂತ ಅದು ಶೋ ಆಗ್ತಿತ್ತು. ಸೊ ಅದನ್ನು ಕೂಡ ಹಾಕ್ತಾಯಿದ್ವಿ, ಅದು ಯಾರು ತೊಗೊತಾನೇ ಇಲ್ಲ. ಸರಿ ಇನ್ನೇನು ಮಾಡೋದು, ಟೈಮ್ ಆಗ್ತಾಯಿದೆ ಆಲ್ರೆಡಿ 10:30 10:45 ಆಗ್ತಾಯಿದೆ ಆಲ್ರೆಡಿ. ಸರಿ ಅಂತ ಅಂದ್ಬಿಟ್ಟು ನೋಡೋಣ ಅಂತ ನಮ್ಮ ಫೆಬಲನೇ ಓಲೋ ಬುಕ್ ಮಾಡಲು. ಸರಿ ಆಟೋ ಸಿಕ್ತು, ಸರಿ ಯಾವುದಾದ್ರೂ ಸಿಕ್ತಲ್ಲ ಸದ್ಯ ಅಂತ ಅಂದ್ಬಿಟ್ಟು ಮನೆಗೆ ಬರ್ಸೋದಕ್ಕೆ ಒಂದು 10:45 ಆಯಿತು. ನಾವು ಶಿಲ್ಪ ಅವ್ರ ಮನೆ ಹತ್ರ ಬಾಣಾವರದ ಹತ್ರ ಇದೆ ಅವ್ರ ಮನೆ, ಅವ್ರು ಅಲ್ಲೇ ಇಳ್ಕೊಂಡು ನಾವು ಬಂದ್ವಿ. ನಮ್ಮ ಫೆಬಲ ನಮ್ಮ ಮನೆ ಹತ್ರನೇ ಗಾಡಿ ನಿಲ್ಸಿಲ್ಲಲ್ವ, ಹಾಗಾಗಿ ಸೀದಾ ಇಲ್ಲಿಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 10:45 11 ಗಂಟೆನೇ ಆಯಿತು ಅಂದ್ಕೊತೀನಿ. ನಮ್ಮ ಚೋಟು ಮಲಗಿಬಿಟ್ಟಿದ್ದೆ ನಾವು ಬರೋ ಅಷ್ಟರಲ್ಲಿ. ಅವನು ನಾನು ಬರ್ತೀನಿ ಅಂತಿದ್ದೆ. ಇಲ್ಲ ಕಣಪ್ಪ, ಅವ್ರ ಫೆಬಲ ಆಂಟಿನೂ ಅವ್ರ ಮಕ್ಳನ್ನ ಕರ್ಕೊಂಬರಲ್ಲ, ಹಾಗಾಗಿ ನೀನು ಬರೋದು ಬೇಡ ಅಂತ ಹೇಳಿ ಬಿಟ್ಟೋಗಿದೆ. ಸರಿ ಫೆಬ್ರನ ಹುಷಾರು ಕಣೆ, ಹುಷಾರಾಗಿ ಹೋದ್ಮೇಲೆ ಫೋನ್ ಮಾಡೋತಿದ್ದೆ. ಒಂದೇ ರೋಡ್ ಕಣೆ, ಏನೇ ಹಿಂಗೆ ಹೇಳ್ತೀಯ ನೀನು ಅಂತಿಲ್ಲ. ಹೆಂಗನಾಗಲಿ ರಾತ್ರಿ ಆಯ್ತಲ್ವ, ಹಾಗಾಗಿ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.